ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಕುರಿತು ಸುದ್ದಿಗೋಷ್ಠಿ. ಪೂರ್ವ ಸಿದ್ಧತೆ ಕುರಿತು ಮಾಹಿತಿ ಹಂಚಿಕೊಂಡ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ. ಆರ್ ಅಶೋಕ್ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ. ಈಗ ವಾರ್ತೆಗಳ ವಿವರ. ಕಲ್ಯಾಣ ಕರ್ನಾಟಕದ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ 202ನೇ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ಆಚರಣೆ ಮಾಡಲು ದೇವಸ್ಥಾನ ಸಮಿತಿ ಹಾಗೂ ಗಣ್ಯರು ತೀರ್ಮಾನಿಸಿದ್ದಾರೆ ಎಂದು ಸಂಸ್ಥಾನದ ಚೇರ್ಪರ್ಸನ್ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಅವರು ತಿಳಿಸಿದ್ದಾರೆ. ದೇವಸ್ಥಾನದ ದಾಸೋಹ ಮನೆಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವವನ್ನು ಪರಮ ಪೂಜ್ಯ ಶರಣಬಸವಪ್ಪ ಅಪ್ಪ ಹಾಗೂ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ನೇತೃತ್ವದಲ್ಲಿ ಜರುಗಲಿದ್ದು, ಈಗಾಗಲೇ ಜಾತ್ರಾ ಮಹೋತ್ಸವ ಆರಂಭವಾಗಿದೆ. ಮಾರ್ಚ್ 29ರಂದು ಉಚ್ಚಾಯಿ ಹಾಗೂ 30ರಂದು ಭವ್ಯ ರಥೋತ್ಸವ ಜರುಗಲಿದ್ದು, ಏಪ್ರಿಲ್ 9ರವರೆಗೆ ಜಾತ್ರೆ ನಡೆಯಲಿದೆ ಎಂದು ಹೇಳಿದರು. 202ನೇ ಪುಣ್ಯತಿಥಿ ಮಹಾದಾಸೋ ಯಾತ್ರಾ ಮಹೋತ್ಸವ ನಿಮಿತ್ತ ನಾವೆಲ್ಲರೂ ಇಲ್ಲಿ ಕೂಡಿದ್ದೇವೆ. ತಾವೆಲ್ಲರೂ ಸಹಕರಿಸಿದ್ದಕ್ಕೆ, ಈ ಯಾತ್ರಾ ಮಹೋತ್ಸವಕ್ಕೆ ತಾವೆಲ್ಲ ಬಂದು ಇಲ್ಲಿ ಕುಂತು ನೀವೆಲ್ಲ ಸಹಕರಿಸಿದ್ದಕ್ಕೆ, ಎರಡು ಮಾತಾಡಿದ್ದಕ್ಕೆ, ತಮ್ಮ ಅನಿಸಿಕೆ ಹೇಳಿದ್ದಕ್ಕೆ ಮತ್ತು ಇಲ್ಲಿ ಬಂದು ಕುಂತು ನಮ್ಮ ಜಾತ್ರೆ ಪರಿಪೂರ್ಣ ಆಗೋಕ್ಕೆ ತಾವೆಲ್ಲರೂ ಸಹಾಯ ಮಾಡಿದ್ದೇವೆ. ತಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಇದು ಜಾತ್ರೆ ಇಷ್ಟು ಯಶಸ್ವಿಯಾಗಿ ನಡೆಯಲು ಕಾರಣ 200 ವರ್ಷದಿಂದ ತಾವೆಲ್ಲ ಭಕ್ತರು ಬಂದು ನೀವೆಲ್ಲರೂ ಬಂದು ನಮ್ಗೆ ಕೂಡಿ ಸಹಕರಿಸಿ ನಮಗೇನು ಮುಂದುವರಿಸಲು ದಾರಿ ಮಾಡ್ತಾ ಇದ್ದೀರಿ. ತಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮಾರ್ಚ್ 29 ಮತ್ತು 30ರಂದು ಉಚ್ಚಾಯಿ ತೇರು ಉತ್ಸವ ಇರುತ್ತದೆ. 5 ದಿನ ವಿಶೇಷ ಪೂಜೆ ಇರುತ್ತದೆ. ಮೊದಲನೇ ದಿನ ಭಾವಿ ಮತ್ತು ಗಂಗಾ ಪೂಜೆ ಅಂತ ಮಾಡುತ್ತಾರೆ. ಉಳಿದ 2 ದಿನ ಪಾಲ್ಕಿ ಉತ್ಸವ ಪೂಜೆ ಇರುತ್ತದೆ. ಮಹಾದಾಸೋಹಿ ಶರಣಬಸವೇಶ್ವರ ಯಾವಾಗಲೂ ತ್ರಿಕಾಲ ಪೂಜೆ ಅವಾಗಿಂದ ತ್ರಿಕಾಲ ಪೂಜೆ ನಡೀತಾ ಇದೆ. ಅದು ಪೀಠಾಧಿಪತಿಗಳು ಮಾಡ್ಕೋತಾ ಬರ್ತಾ ಇದ್ದಾರೆ. ಈಗಲೂ ಕೂಡ ಗುರುಲಿಂಗ ಜಂಗಮ ಪೂಜೆ ನಡೀತಿದೆ. ಅದು 8ನೇ ಪೀಠಾಧಿಪತಿಯಾದ ನನ್ನ ಯಜಮಾನರು ಮತ್ತು ನನ್ನ ಮಗನಾದ ಚಿರಂಜೀವಿ ದೊಡ್ಡಪ್ಪ ಅವರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಉಚ್ಚಾಯಿ ಮತ್ತು ರಥೋತ್ಸವ ಮತ್ತು ಪ್ರಸಾದ ಪಟಲ ಲಿಂಗ ಸಜ್ಜಿಕೆಯನ್ನು ನಮ್ಮ ಯಜಮಾನರು ಮತ್ತು ನನ್ನ ಮಗ ಚಿರಂಜೀವಿ ದೊಡ್ಡಪ್ಪ ಅವರು ಎಲ್ಲನೂ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಕುಂಭ ಪೂಜೆ ಇರುತ್ತೆ. ಕುಂಭ ತೆಗೆದುಕೊಂಡು ಹೋಗುತ್ತಾರೆ. ನಂದಿಕೋಲ ಪಾಲಕ್ಕಿ ಬರುತ್ತದೆ. ಶಂಕರ್ಲಿಂಗ ಗುಡಿಯಿಂದ ನಂದಿಕೋಲ ಬರುತ್ತದೆ. ಬೀದಿ ಬಸವಣ್ಣ ಗುಡಿಯಿಂದ ನಂದಿಕೋಲ ಬರುತ್ತದೆ. ಗುರು ಬಸವೇಶ್ವರ ಗುಡಿಯಿಂದ ಪಲ್ಲಕ್ಕಿ ತರುತ್ತಾರೆ. ಶ್ರೀಮಾನ್ ದೇಶಮುಖ್ ಮನೆತನದಿಂದ ಶ್ರೀಮಾನ್ ಪಾಂಡುರಂಗ್ ದೇಶಮುಖ್ ಅಣ್ಣವರಿಂದ ಸನ್ಮಾನ ಮಾಡಲಾಗುತ್ತದೆ. ಅವರಿಗೆ ಸನ್ಮಾನ ಮಾಡಲಾಗುತ್ತದೆ ನಮ್ಮ ಸಂಸ್ಥೆಯಿಂದ. ದರ್ಗಾದಿಂದ ಹೂಗಳು ಬರುತ್ತವೆ. ಭಜನೆ, ಡೊಳ್ಳು, ಕುಣಿತ, ನಾಟಕ, ನೃತ್ಯ, ಸಂಗೀತ ಸಂಭ್ರಮವೇ ಇರುತ್ತದೆ. ಉತ್ಸವವೇ ಇರುತ್ತದೆ. ಜಾತ್ರಾ ಮೈದಾನದಲ್ಲಿ 200 ವರ್ಷಗಳಿಂದ ಜಾತ್ರೆ ಮಾಡಲಾಗುತ್ತದೆ. ತೊಟ್ಟಿಲು ಆಡಲು ತರತರದ ಜೋಕಾಲಿ, ಜಾತ್ರೆ ನೋಡಲು ಆನಂದ, ಪ್ರವಚನ ಕೂಡ ನಡೆಯುತ್ತದೆ. ಹೀಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವಾಗಲೂ ನಡೀತಾ ಇದೆ. ಮಕ್ಕಳು, ಹಿರಿಯರು, ದೊಡ್ಡವರು ಎಲ್ಲರೂ ಕೂಡಿ ಶರಣರ ಉತ್ಸವಕ್ಕೆ ನೋಡಿ ಆನಂದ ಪಡುತ್ತಾ ಇದ್ದಾರೆ. ಮತ್ತು ಲಕ್ಷಾನು ಭಕ್ತರು ದಾಸೋಹ ಮಹಾಮನೆಯಲ್ಲಿ ಪ್ರಸಾದ ಸೇವನೆ ಮಾಡಿ ಜೀವನ ಪಾವನ ಮಾಡಿಕೊಳ್ಳುತ್ತಿದ್ದಾರೆ. ಇಲ್ಲಿ ಭಕ್ತರು, ವ್ಯಾಪಾರ ಮಳಿಗೆಯವರು, ಅಡತಿ ದಾಲ್ಮಿಲ್ ಸಹೋದರರು, ಫರ್ಟಿಲೈಸೇಷನ್ ಸಹೋದರರು ಎಲ್ಲರೂ ಮುಂದಾಗಿ ದಾಸೋಹ ಮಾಡಲಿಕ್ಕೆ ಬಂದಿದ್ದಕ್ಕೆ ತಮಗೆ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.
ಯಾವುದೇ ಜಾತಿ, ಧರ್ಮ, ಮತ, ಪಂಥ, ಲಿಂಗ ಭೇದ ಭಾವ ಇಲ್ಲದೆ ಸಮನಾದ ಭಾವದಿಂದ ಸರ್ವರ ಏಳಿಗೆಗೆ, ಲೋಕ ಕಲ್ಯಾಣಕ್ಕೆ ಎಲ್ಲರೂ ಕೂಡಿ ಮಾಡುತ್ತಿರುವ ಇದು ಜಾತ್ರೆ. ಸೇವೆ ಮಾಡುತ್ತಿರುವ ಮಹಾದಾಸೋಹಿ ಶರಣಬಸವೇಶ್ವರರು ಯಶಸ್ವಿಯಾಗಿ ಜಾತ್ರೆ ನಡೀತಾ ಇದೆ. ಪೀಠಾಧಿಪತಿಯವರು ಕೂಡ ಹಾಗೆ ಇದೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ, ಕಾಯಕನೂ ಮಾಡುತ್ತಿದ್ದಾರೆ. ಶರಣಬಸವೇಶ್ವರ ಸಂಸ್ಥೆಯು ಇದೇ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತಾ ಇದೆ. ಸರ್ವ ಧರ್ಮ ಸಮ್ಮೇಳನದ ಜಾತ್ರೆಯಾಗಿದೆ ಇದು. ನಮ್ಮ ಕಲಬುರಗಿ ಗೌರವ ಮತ್ತು ಭಾವೈಕ್ಯತೆಯ ಪ್ರತೀಕ ಇದು. ನಾವೆಲ್ಲರೂ ಹೀಗೆ ಕೂಡಿ ಹೀಗೆ ಈ ರಥೋತ್ಸವ ಮಾಡಿಕೊಂಡು ಹೋಗೋಣ. ಕಲಬುರಗಿಯಲ್ಲಿ ಇತಿಹಾಸ ಮಾಡೋಣ, ಕಲಬುರಗಿ ಹೆಸರು ಬೆಳೆಸೋಣ. ಕಲಬುರಗಿಯಲ್ಲಿ 3 ಕಣ್ಣುಗಳಿದೆ: ಬುದ್ಧ ವಿಹಾರ, ದರ್ಗಾ, ಶರಣಬಸವೇಶ್ವರ ಸಂಸ್ಥಾನ. ಹೀಗೆ 3 ಕಣ್ಣುಗಳಿಂದ ಕೂಡಿದೆ. ಇಲ್ಲಿ ಭಾವೈಕ್ಯ ಪ್ರತೀಕವಾಗಿ ಜಾತ್ರೆ ನಡೀತಾ ಇದೆ ಅಂತ ಹೇಳಲು ನಮಗೆ ಆನಂದವಾಗುತ್ತದೆ. ತಾವೆಲ್ಲರೂ ಬಂದು ನಮಗೆ ಸಹಕರಿಸಿದ್ದಕ್ಕೆ ನಮ್ಮೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಇನ್ನು ಸುದ್ದಿಗೋಷ್ಠಿ ಕುರಿತು ಶರಣಬಸವಪ್ಪ ಅಪ್ಪ, ಸಂಸ್ಥಾನದ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್ ಹಾಗೂ ಅನೇಕ ಗಣ್ಯರು ಮಾತನಾಡಿ ಜಾತ್ರೆ ಸಿದ್ಧತೆಯ ಕುರಿತು ಮಾಹಿತಿ ನೀಡಿದರು. ಸುಮಾರು 15 ದಿವಸ ಸಹಸ್ರಾರು ಲಕ್ಷಗಟ್ಟಲೆ ಜನ ಬಂದು ದರ್ಶನ ಪಡೆದು ಪ್ರಸಾದ ಪಡೆದು ಹೋಗ್ತಾರೆ. ಅದನ್ನು ಎಲ್ಲ ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆ ಮತ್ತು ನಮ್ಮ ಸರ್ಕಾರದಿಂದ ನಮಗೆ ಎಲ್ಲ ಅಂದರೆ ಶಾಸಕರು ಮತ್ತು ಎಲ್ಲರೂ ನಮ್ಮ ನೆರವಿಗೆ ನಿಂತಿದ್ದಾರೆ. ನಮ್ಮ ಜಿಲ್ಲಾಡಳಿತ ಮತ್ತು ಕಾರ್ಪೊರೇಷನ್, ಸಿಟಿ ಕಾರ್ಪೊರೇಷನ್ ಮತ್ತು ವೈದ್ಯಕೀಯರು ಮತ್ತು ನಮ್ಮ KSRTC ಬಸ್ಸಿನವರು ಮತ್ತು ರೈಲ್ವೆ ವಿಭಾಗದವರು ಮತ್ತು ಹೆಚ್ಚಿನದಾಗಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಸಹಕಾರ ನೀಡ್ತಾ ಇದ್ದಾರೆ. ಎಲ್ಲ ರೀತಿಯಿಂದ ನಾವು ಲಕ್ಷಾಂತರ ಬಂದಂಥ ಭಕ್ತರಿಗೆ ಸರಳವಾಗಿ ಎಲ್ಲರಿಗೂ ಎಲ್ಲ ಸುಸಜ್ಜಿತವಾಗಿ ಅವರಿಗೆ ಪ್ರಸಾದ ದರ್ಶನ ಪಡೆದು ಪ್ರಸಾದ ಹೋಗುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಪ್ಪ ಅವರ ನೇತೃತ್ವದಲ್ಲಿ ಏನು ಈಗಾಗಲೇ ನಮ್ಮ ಒಂದು ದಾಸೋಹದ ಪರಂಪರೆ ಇದೆ. ಈ 202ನೇ ಜಾತ್ರಾ ಮಹೋತ್ಸವ ಯಾವಾಗ ಜೇವರ್ಗಿ ತಾಲೂಕು ಅರಳಗುಂಡಿಯಿಂದ ಪರಮ ಪೂಜ್ಯರ ಅನೇಕ ಪಾವಾಡಗಳನ್ನು ಮಾಡುತ್ತಾ ಕಲಬುರಗಿ ನಾಡಿನಲ್ಲಿ ಕಾಲಿಟ್ಟು ಈ ಜಾಗದಲ್ಲಿ ಅವರು ನಿಂತ ನಂತರ ಇವತ್ತಿಗೆ 2200 ವರ್ಷಗಳ ಹಿಂದೆ, ಸಾಕಷ್ಟು ವರ್ಷಗಳಾದ ಬಳಿಕ 2202ನೇ ಜಾತ್ರೆ ಇದೆ. ಈ ಜಾತ್ರೆ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಜಾತ್ರೆ. ಇಡೀ ದೇಶಕ್ಕೆ ಕರೋನಾ ಬಂದರೂ ಕೂಡ ಈ ಜಾತ್ರೆ ನಿಲ್ಲಿಲ್ಲ. ಒಂದು ಪಾವಡ ಸದೃಶ ರೀತಿಯಲ್ಲಿ ಪರಮ ಪೂಜ್ಯ ಶರಣಬಸಪ್ಪ ಅಪ್ಪ ಅವರ ತೇರು ಭಾಳ ಸರಳವಾಗಿ ಬಂದಿರತಕ್ಕಂಥದ್ದು ಇತಿಹಾಸ ಇದೆ. ಯಾವುದೇ ಒಂದು ಅಹಿತಕರ ಘಟನೆಯಲ್ಲಿ ಯಾರಿಗೂ ಕೂಡ ಒಂದು ಸೋಂಕು ತಗಲದೆ ಈ ಜಾತ್ರೆಯನ್ನು ನಡೆದಿರ್ತಕ್ಕಂಥದ್ದು. ये शहर गुलबर्गा शहर शरणबसवेश्वर और हमारे राजा मंदना और केसूदास का शहर है। यहाँ पर हमेशा से गंगा जमुना तहजीब रही है। हम सब मिलजुल कर यहाँ पर ईद हो या दिवाली, होली हो, सब मिलकर मनाते हैं यहाँ पर। और जो उम्मीद है आइंदा भी इसी तरह से यहाँ पर होगा। मैं अप्पा जी को ये 202 पुण्यतिथि की जो मनाया जा रहा है 29 मार्च से, मैं अप्पा जी को, अव्वा जी को बहुत बहुत मुबारकबाद देती हूँ और तमाम लोगों को जो इसमें भाग लेते हैं मुबारकबाद देती हूँ। यहाँ पर कई लोग कई शहरों से यहाँ पर लोग आते हैं अपने इतिहाद के साथ आकर यहाँ पर। ಈ ಪರ್ಸ್ ಬಟ್ಲ ಬಗ್ಗೆ ಅಲ್ಲಪ್ರಭು ಪಾಟೀಲ್ ಹೇಳಿದ್ರು. ಅದರ ಸಂಕೇತ ಏನಪ್ಪ ಅಂತಂದರೆ, ಒಂದು ಸಲ ಪರ್ಸ್ ಬಟ್ಲು ಒಂದು ಒಂದು ಸಲ ಅಪ್ಪ ಅವರು ತೋರಿಸಿದ್ರಂದ್ರೆ ಮಳೆ ಬೆಳೆ ಚೆನ್ನಾಗಿ ಬರಲಿ, ಈ ಭಾಗದಲ್ಲಿ ಯಾವುದೇ ರೋಗ ರುಜಿ ಬರಬಾರದು, ಬಡವರು, ದಲಿತರು, ಹಿಂದುಳು ಎಲ್ಲ ವರ್ಗದವರಿಗೆ ಸಾಮಾಜಿಕ ನ್ಯಾಯ ಸಿಗಲಿ, ಯಾವುದೇ ಕಷ್ಟ ಕಾರ್ಪಣ್ಯಗಳು ಈ ಭಾಗದಲ್ಲಿ ಬರಬಾರ್ದು ಅಂತೇಳಿ ತೋರಿಸ್ತಕ್ಕಂಥದ್ದೇ ಸಂಕೇತ. ಅದು ಪರ್ಸ್ ಬಟ್ಟಲ್ದು. ಅದು ವರ್ಷಕ್ಕೆ ಒಂದು ಸಲ ಮಾತ್ರ ತೋರಿಸ್ತಾರೆ. ಅವರಿಗೆ ಪವಾಡದ ಮೂಲಕ ಭಾರತ ದೇಶದಲ್ಲಿ ಪಾರ್ಲಿಮೆಂಟ್ ಮುಂದೆ ಜಗಜ್ಯೋತಿ ಬಸವೇಶ್ವರವರ ಮೂರ್ತಿಯನ್ನು ಅನಾವರಣೆ ಮಾಡಿ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಯಿಂದ ಆ ಭಾವಚಿತ್ರವನ್ನು ಅನಾವರಣೆ ಮಾಡಿಸ್ತಕ್ಕಂಥ ಶ್ರೇಯಸ್ಸು ಇಡೀ ಭಾರತ ದೇಶದಲ್ಲಿ ಯಾರಿಗಾದ್ರು ಸಲ್ತಂದ್ರೆ ಕಲಬುರಗಿ ಶರಣಬಸವೇಶ್ವರ ಸಂಸ್ಥಾನ, ಅದು ಶರಣಬಸಪ್ಪನವರಿಗೆ ಸಲ್ತದೆ. Komal Dr. Shanbasappa Appaji heartily invite you to the 202nd Sharanabasveshwara Jatra Mahotsav. Mahadasohi Sharanabasveshwara's death anniversary is celebrated as Jatra Mahotsav. Lord Sharanabasveshwara began the practice of Dasoha culture in the Kalburgi region, which is continued even today without break. Lord Sharanabasveshwara believed in Dasoham, which is Sanskrit word means that I am Sevak of God.
With the belief of Dasoham, Lord Sharanabasweshwara led his entire life and he became from ordinary person to a Mahadasohi. In Sharanabasweshwara Samsthana, Annadasoha and Gnanadasoha is practiced for the past more than 2 centuries. This practice is followed with religious fervor by all the Pitadipatis of the Samsthana. Infinite number of devotees were getting blessing from Lord Sharanabasweshwara and thousands of people get their hunger for food and knowledge in the Samsthana. Spreading the Gnana Dasoha, 7th Pitadipati Pujya Dodappa Appaji sowed the seed of knowledge by starting educational institution, and 8th Pitadipati Vidya Bhandari Dr. Shanbasappa Appaji nourished this effect of his illustrious father scope of spreading the wings of knowledge by opening more numbers of colleges and starting the first ever private university in the entire Kalyana Karnataka. The benefits of extending this knowledge has started bearing fruit with thousands of students who had education in the institution run by Sangha, were now working as captains of students who had education in the institution run by the Sangha, were now working as captains of industries both within and outside the country. Samsthana and the Pitadipatis, who were guiding force behind all these activities, always believed in motto of service to humanity is service to God. धन्यवाद। महादासोही शरण बसवेश्वर की 202 पुण्य स्मरणार्थ यात्रा महोत्सव है। शिवानी पूज्य डॉक्टर शरण बसवप्पा अप्पा मैं आप सभी को स्वागत करना चाहती हूँ। महादासोही शरण बसव दासोह तत्व के ऊपर विश्वास करते थे। दासोह का अर्थ है दास्ता की भावना से दिया गया दान। दासोही शरण बसव दासोह करते करते महादासोही हो गए। शरण बसवेश्वर संस्थान अन्न दासोह के साथ साथ ज्ञान भी देते आए हैं। शरण बसवेश्वर विद्यावर्धक संघ से बहुत प्रसिद्ध है। पूज्य लिंगैक्य दोड्डप्पा अप्पा ज्ञान के एक बीज उगाए थे और विद्या भंडारी डॉक्टर शरणबसवप्पा अप्पा बीज को एक विशाल वृक्ष बना चुके हैं। एक महिला शाला से आरंभ होकर आज एक विश्वविद्यालय तक बढ़ गया है। लाखों विद्यार्थी ज्ञान प्राप्त करके बड़े बड़े पद पर राष्ट्रीय और अंतर्राष्ट्रीय स्तर पर काम कर रहे हैं और आज लाखों लोगों को शरण बसवेश्वर विद्यावर्धक संघ कल्पवृक्ष और कामधेनु बन गया है। ये सब शरण बसवेश्वर की कृपा से हुआ है। दासोह में लाखों लोग प्रसाद से जीवन पावन करते हैं। शरण बसवेश्वर यात्रा को लाखों लोग दर्शन करके आशीर्वाद पाकर आनंद होते हैं। धन्यवाद। शरणु शरणार्थी महादासोही शरण बसवेश्वर को पुण्य स्मरण 202 जात्रा महोत्सव की हार्दिक शुभकामनाएं। आप सब इस महोत्सव में भाग ले और महादासोही शरण बसवेश्वर की कृपा आशीर्वाद पाए। धन्यवाद। ಈ ಸಂದರ್ಭದಲ್ಲಿ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್, ಖನೀಶ್ ಫಾತಿಮಾ, ತಿಪ್ಪಣ್ಣಪ್ಪ ಕಮಕ್ನೂರ್, ಶಶಿಲ್ ನಮೋಶಿ, ಮುಖಂಡರಾದ ಶರಣ್ಕುಮಾರ್ ಮೋದಿ ಸೇರಿದಂತೆ ದೇವಸ್ಥಾನದಲ್ಲಿ ಸಮಿತಿಯ ಮುಖಂಡರು ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಆರ್ ಅಶೋಕ್ ಅವರಿಗೆ ಕಾಮನ್ ಸೆನ್ಸ್ ಇಲ್ಲ. ಬಿಜೆಪಿಯವರಿಗೆ ಹೇಳಿ ಕೇಳಿ ನಿಲ್ಲಬೇಕು ಅಂತೇನಿಲ್ಲ. ನಿಮ್ಮ ಪಕ್ಷದಲ್ಲಿ ಏನಾಗ್ತಿದೆ ಅಂತ ನೋಡಿ ನಿಮ್ಮ ಅಡ್ವೈಸ್ ಅಲ್ಲಿ ಕೊಡಿ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಗುಡುಗಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋಲಿನ ಭಯದಿಂದ ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡುತ್ತಿಲ್ಲ ಎಂಬ ಆರ್ ಅಶೋಕ್ ಹೇಳಿಕೆಗೆ ತಿರುಗೇಟು ನೀಡಿದರು. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇಂಡಿಯಾ ಮೈತ್ರಿಕೂಟದ ಜವಾಬ್ದಾರಿ ಇದೆ. 50 ವರ್ಷ
ಎಲೆಕ್ಟೆಡ್ ರಾಜಕೀಯದಲ್ಲಿ ಇದ್ದವರು ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ದುಡಿದಿದ್ದಾರೆ. ಅವರ ಮೇಲೆ ದೇಶದ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಕಳೆದ ಬಾರಿ ಕೂಡ ಅವರು ಚುನಾವಣೆ ನಿಲ್ಲಬೇಕು ಅಂತ ಇರಲಿಲ್ಲ. ಎಲ್ಲರ ಒತ್ತಾಯದ ಮೇಲೆ ಸ್ಪರ್ಧೆ ಮಾಡಿದ್ರು. ಆರ್ ಅಶೋಕ್ ಅವರು ತಮ್ಮ ಪಕ್ಷದಲ್ಲಿ ಏನಾಗ್ತಿದೆ ಅಂತ ನೋಡಿಕೊಳ್ಳಲಿ, ನಿಮ್ಮ ಅಡ್ವೈಸ್ ಅಲ್ಲಿ ಕೊಡಿ. ಈಶ್ವರಪ್ಪ, ಅನಂತಕುಮಾರ್, ಸದಾನಂದ ಗೌಡ, ನಿಮ್ಮ ಪಕ್ಷ ಒಂದು ಕುಟುಂಬದ ಹಿಡಿತದಲ್ಲಿದೆ ಅಂತ ಹೇಳ್ತಿದ್ದಾರೆ. ಗೋ ಬ್ಯಾಕ್ ಸುಧಾಕರ್, ಗೋ ಬ್ಯಾಕ್ ಶೋಭಾ ಅಂತ ಹೇಳ್ತಿದ್ದಾರೆ. ನಿಮ್ಮ ಸಂಸಾರದಲ್ಲಿ ಬಿರುಕು ಹುಟ್ಟಿರೋದನ್ನ ಮೊದಲು ಸರಿಪಡಿಸಿಕೊಳ್ಳಿ ಎಂದು ವಾಗ್ದಾಳಿ ನಡೆಸಿದರು. ಕಾಮನ್ ಸೆನ್ಸ್ ಇಲ್ಲ. 50 ವರ್ಷ ಅವರು ಎಲೆಕ್ಟೆಡ್ ಪೊಲಿಟಿಕಲ್ ಲೈಫ್ ಇದೆ, ಅಂದರೆ ಸ್ಪರ್ಧೆ ಮಾಡಿ ಆಮೇಲೆ ಅವರ ಶ್ರಮ ಇರ್ಬೋದು ಅಥವಾ ಅವರ ಒಂದು ಏನು ಕೊಡುಗೆ ಇರ್ಬೋದು ಅಪಾರವಾಗಿದೆ. ಆಮೇಲೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಅವರು ಇಷ್ಟೆಲ್ಲ ದುಡಿದ ಮೇಲೆ ಐ ಥಿಂಕ್ ಹಿ ಹ್ಯಾಸ್ ದ ರೈಟ್ ಟು ರೆಫ್ಯೂಸ್ ಆಲ್ಸೋ. ಆಮೇಲೆ ಅವ್ರ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಬರೇ ಕಲಬುರಗಿ ಜವಾಬ್ದಾರಿ ಇಲ್ಲ ಅವ್ರ ಮೇಲೆ, ಕರ್ನಾಟಕದ ಜವಾಬ್ದಾರಿ ಅಲ್ಲ, ಇಡೀ ದೇಶದ ಜವಾಬ್ದಾರಿ ಇದೆ, ಮತ್ತು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಇದೆ, ಇಂಡಿಯಾ ಮೈತ್ರಿಕೂಟದ ಜವಾಬ್ದಾರಿ ಇದೆ. ಅವರು ಎಲ್ಲ ಕಡೆ ಹೋಗಬೇಕಾಗುತ್ತೆ. ಆಮೇಲೆ ಹೋದ ಬಾರಿ ಕೂಡ ಅವರು ಚುನಾವಣೆ ನಿಲ್ಲಬೇಕಂತ ಇರಲಿಲ್ಲ. ಹೋದ ಬಾರಿ ನಮ್ಮ ಶ್ರೀಮತಿ ಸೋನಿಯಾ ಗಾಂಧಿಯವರು ಮತ್ತು ಮನಮೋಹನ್ ಸಿಂಗ್ ಸಾಹೇಬರು ಒತ್ತಡ ಮಾಡಿದ್ದಕ್ಕೆ ನಿಂತಿದ್ದು. ಸೊ ಅದರಿಂದ ಬಿ ಜೆ ಪಿಯವರಿಗೆ ಹೇಳಿ ಕೇಳಿ ನಿಲ್ಲುವ ಪರಿಸ್ಥಿತಿ ನಮಗೆ ಬಂದಿಲ್ಲ. ನಮಗೆ ಅಡ್ವೈಸ್ ಮಾಡೋದು ಬಿಟ್ಟು ಅಶೋಕ್ ಅವರು ಸ್ವಲ್ಪ ದಯವಿಟ್ಟು ನಿಮ್ಮ ಪಕ್ಷದಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ಗಮನ ಕೊಟ್ಟು ಅಲ್ಲಿ ನಿಮ್ಮ ಅಡ್ವೈಸನ್ನು ಕೊಡಿ. ಈಶ್ವರಪ್ಪ ಅವರಿರ್ಬೋದು, ಸದಾನಂದ ಗೌಡರು ಇರ್ಬೋದು, ಅನಂತಕುಮಾರ್ ಹೆಗಡೆಯರಿರ್ಬೋದು, ಇವರೆಲ್ಲರೂ ಏನು ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಪಕ್ಷ ಒಂದು ಕುಟುಂಬದ ಹಿಡಿತದಲ್ಲಿದೆ, ಶುದ್ಧೀಕರಣ ಮಾಡಬೇಕಾಗಿದ್ದೆ, ಈ ಪಕ್ಷದಿಂದ ಹೊರಗೆ ಬಂದು ಮತ್ತೊಮ್ಮೆ ಬಿ ಜೆ ಪಿ ಕಟ್ಟಬೇಕಾಗಿದೆ, ಆ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸಿ ಟಿ ರವಿ ಅವರು, ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಎಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ, ಮತ್ತು ನಿಮ್ಮ ಪ್ರತಾಪ್ ಸಿಂಹ ಅವರು, ಈ ಪಕ್ಷದಲ್ಲಿ ಯಾರು ಹಿಂದುತ್ವ ಪರವಾಗಿ ಹೋರಾಟ ಮಾಡ್ತಾರೆ ಅವರಿಗೆ ಕವಡೆ ಕಾಸು ಕೀಮತ್ತಿಲ್ಲ ಅಂತ ನಿಮ್ಮ ಪಕ್ಷದವ್ರು ಹೇಳ್ತಾ ಇದ್ದಾರೆ. ಗೋ ಬ್ಯಾಕ್ ಸುಧಾಕರ್, ಗೋ ಬ್ಯಾಕ್ ಶೋಭಾ, ಇವೆಲ್ಲನೂ ಕೂಡ ನಿಮ್ಮ ಪಕ್ಷದಲ್ಲಿ ನಡೀತಾ ಇರೋದು, ನಮ್ಮ ಪಕ್ಷದಲ್ಲ. ನಿಮ್ಮ ಮೈತ್ರಿ ಪಾರ್ಟ್ನರ್ ಯಾರಿದ್ದಾರೆ JDS ಅವರು ನಾರಾಜಾಗಿ ಕುಂತಿದ್ದಾರೆ. ಅವರಿಗೆ ಹೆಚ್ಚು ಸೀಟ್ ಬೇಕಾಗಿತ್ತು, ಮೋದಿಯವ್ರು ಬಂದಾಗ ನಮಗೆ ಕರೆಯೋದಿಲ್ಲ, ಮಾಡೋದಿಲ್ಲ. ನಿಮ್ಮ ಸಂಸಾರದಲ್ಲಿ ಬಿರುಕುಟ್ಟಿದೆ, ಫಸ್ಟ್ ಅದನ್ನು ನೋಡ್ಕೊಳ್ಳಿ. ಇದನ್ನು ಹೇಗೆ ಪರಿಹರಿಸ್ತೀರಾ ಅದು ಫಸ್ಟು ನಿಮ್ಮ ಪಕ್ಷದವ್ರಿಗೆ ಹೇಳಿ. ನಮ್ಮ ಪಕ್ಷದ ವಿಚಾರದ ಬಗ್ಗೆ ಇರ್ಬೋದು, ಖರ್ಗೆ ಸಾಹೇಬ್ರ ವಿಚಾರದ ಬಗ್ಗೆ ಇರ್ಬೋದು, ಸಿದ್ದರಾಮಯ್ಯನವ್ರ ವಿಚಾರದ ಬಗ್ಗೆ ಇರ್ಬೋದು, DK ಶಿವಕುಮಾರ್ ಅವ್ರ ವಿಚಾರದ ಬಗ್ಗೆ ಇರ್ಬೋದು, ಇದ್ರ ಬಗ್ಗೆ ತೊಗೊಂಡು ನಿಮಗೇನು ಮಾಡೋದಿದೆ? ಫಸ್ಟು ನಿಮ್ಮ ಸಂಸಾರವನ್ನು ಕಟ್ಟೋದು ಕಲೀರಿ. ಬೇರೆಯವ್ರ ಸಂಸಾರದಲ್ಲಿ ಯಾವಾಗಲೂ ಹಿಂಡದೇ ಆಗಿದೆ ಇವ್ರದ್ದು, BJP ಅವ್ರದ್ದು. ಈಗಲೂ ಕೂಡ ಈ ಚುನಾವಣೆ ಕಾಂಗ್ರೆಸ್ ಹೆಸರು ಹೇಳ್ಕೊಂಡೇ ಮಾಡ್ತಾ ಇರೋದ್ರಿಂದ 10 ವರ್ಷ ಇವ್ರೇನು ಮಾಡಿದ್ದಾರೆ ಅಂತ ಹೇಳೋಕ್ಕೆ ಅವರಿಗೆ ಏನೂ ಇಲ್ಲ. ಸೊ ಅದಕ್ಕೆ ಇವೆಲ್ಲ ನಡೀತದೆ. ಇನ್ನು ಚುನಾವಣೆ ಕಾವೇರ್ತಿದ್ದಂಗೆ ಇನ್ನು ಪರ್ಸ್ನಲ್ ಅಟ್ಯಾಕ್ಸೇ ಮಾಡ್ತಾರೆ, ಇನ್ನೇನು ಮಾಡೋಕ್ಕೆ ಗೊತ್ತಿದೆ. BJP ಅವರಿಗೆ ವೈಯಕ್ತಿಕವಾಗಿ ಟೀಕೆ ಮಾಡೋದು ಬಿಟ್ಟರೆ ಬೇರೆದೇನಾದರೂ ಗೊತ್ತಿದೆಯಾ? ಅವ್ರ ಸಾಧನೆ ಇದೆಯಾ ಮೋದಿ ಅವ್ರದ್ದು? 10 ವರ್ಷದ ಆಯಿತು, 10 ವರ್ಷ ಆದಮೇಲೆ 10 ವರ್ಷ ಆದರೂ ಕೂಡ ಇನ್ನೂ ಕೂಡ ಬರೀ ದೇವ್ರ ಹೆಸರಲ್ಲೇ ಚುನಾವಣೆ ಮಾಡ್ತಾರೆ, ಧರ್ಮದ ಹೆಸರಲ್ಲೇ ಚುನಾವಣೆ ಮಾಡ್ತಾರೆ, ಹೊರತು ಅವರು ಸಾಧನೆ ಮೇಲೆ ಚುನಾವಣೆ ಮಾಡಲ್ಲ. ಅವತ್ತಿಂದ ಹೇಳ್ತಾ ಇದ್ದೀವಲ್ಲ ಇವರೇ, ನೀವು ಸ್ವಲ್ಪ ಈ ಚುನಾವಣೆ ಹತ್ರ ಇನ್ನು ಈಗಾಗಲೇ ಬಿಟ್ಟು ಬರ್ತಾ ಇದ್ದಾರಲ್ಲ, ಕೆಲವು ನಾಯಕರಾಗಲೇ ಬಿಟ್ಟು ಬಂದಿದ್ದಾರೆ, ಕೆಲವರು ಇನ್ನೂ ಅಲ್ಲೇ ಅಸಮಾಧಾನದಿಂದ ಅಲ್ಲಿ ಇದ್ದಾರೆ. ಆಮೇಲೆ ನಾವು ಭಾಳ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ, ಯಾರು ನಮ್ಮ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬರ್ತಾರೆ ಅವ್ರಿಗೆ ಸ್ವಾಗತ, ನಿಮಗೂ ಸ್ವಾಗತ. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಒಂದೇ ವೇದಿಕೆಯಲ್ಲಿ ಆಚರಣೆ, ಶ್ಯಾಮ್ ನಾಟೀಕರ್ ಸುದ್ದಿಗೋಷ್ಠಿ. ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಭಯದ ವಾತಾವರಣ, ಎಬಿವಿಪಿ ಕಾರ್ಯಕರ್ತರ ಗಂಭೀರ ಆರೋಪ.
ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಒಂದೇ ವೇದಿಕೆ ಮೇಲೆ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಮಾದಿಗ ಸಮುದಾಯದ ಹಿರಿಯ ಮುಖಂಡ ಶ್ಯಾಮ್ ನಾಟೇಕರ್ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಏಪ್ರಿಲ್ 5ರಂದು ಕಲಬುರಗಿಯಲ್ಲಿ ಭಾರತದ ಮಾಜಿ ಉಪ ಪ್ರಧಾನಿ, ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 117ನೇ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ. ಸಮುದಾಯದಲ್ಲಿದ್ದ ಕೆಲ ಗೊಂದಲಗಳು ಸಮುದಾಯದ ಹಿರಿಯರೆಲ್ಲ ಸೇರಿ ನಿವಾರಣೆ ಮಾಡಲಾಗಿದ್ದು, ಒಂದೇ ವೇದಿಕೆಯ ಮೇಲೆ ಅಂದು ಜಯಂತಿ ನಡೆಯಲಿದ್ದು, ರಮೇಶ್ ವಾಡೇಕರ್ ಅವರನ್ನು ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರನ್ನಾಗಿ ಹಾಗೂ ದತ್ತು ಭಾಸ್ಕಿ ಅವರನ್ನು ಕಾರ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಎಂದು ಹೇಳಿದರು. ಅವರ 117ನೇ ಜಯಂತಿಯಾಗಿ ಒಮ್ಮತದ ಅಭ್ಯರ್ಥಿಯಾಗಿ ನಮ್ಮ ಹಿರಿಯ ಮುಖಂಡರಾದಂಥ ರಮೇಶ್ ವಾಡೇಕರ್ ಜಯಂತಿ ಸಮಿತಿಯ ಅಧ್ಯಕ್ಷರಾಗ್ಯಾರ ಮತ್ತು ಕಾರ್ಯಾಧ್ಯಕ್ಷರಾಗಿ ದತ್ತು ಭಾಸ್ಗಿಯವರು ಮತ್ತು ಹಿರಿಯ ಮುಖಂಡರಾದಂಥ ಗೌರವ ಅಧ್ಯಕ್ಷರಾಗಿ ಮಾಪಣ್ಣ ಹದ್ದೂರು ಈಗಾಗಲೇ ಒಮ್ಮತದ ಅಭ್ಯರ್ಥಿಗಳು ಮಾಡಿದ್ದೆ. ಈಗಾಗಲೇ ಒಂದು 2 ದಿವಸ ಮೇಲೆ ಒಂದು ಸ್ವಲ್ಪ ಗದ್ದಲಾಗಿತ್ತು. ಅದನ್ನು ಸರಿಪಡಿಸಿ ಕೋರ್ ಕಮಿಟಿ ಎಲ್ಲ ಸದಸ್ಯರು, ನಮ್ಮ ಹಿರಿಯ ಮುಖಂಡರಾದ ಪರಮೇಶ್ವರ್ ಖಾನಾಪುರು, ರಾಜು ವಾಡೇಕರ್ ಅವರು, ಗೋಪಿಕೃಷ್ಣ ಅವರು ಮತ್ತು ದಶರಥ್ ಕಲಬುರ್ಗಿಯವರು ಹಾಗೂ ಮತ್ತು ರಮೇಶ್ ವಾಡೇಕರ್ಗೆ ಮಾಡಿದ್ದೆ. ಅದಕ್ಕಾಗಿ ಇವತ್ತಿನ ಬರೋಂಥ 5ನೇ ತಾರೀಕು ಒಂದು ವಿಜೃಂಭಣೆಯಿಂದ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಮಾಡಬೇಕಂತ ಒಮ್ಮತ್ತು ಮಾಡಿದ್ವಿ. ಅದಕ್ಕೆ ಬರೋಂಥ 5ನೇ ತಾರೀಕು ಅನೇಕ ಮುಂಜಾನೆ ಸರ್ಕಾರದಿಂದ ಆಗುವಂಥ ಎಲ್ಲ ಮಾಲಾರ್ಪಣೆ ಮಾಡ್ತಾರೆ. ಅದು ಆದಮೇಲೆ ತಿಮ್ಮಾಪುರ ಸರ್ಕಲ್ಲಿಂದ ಒಂದು ಭವ್ಯ ಮೆರವಣಿಗೆ ಬರ್ತದೆ. ಸುಮಾರು 12 ಗಂಟೆಗೆ ಅಲ್ಲಿ ಸ್ಟ್ಯಾಚ್ಯೂ ಹತ್ತಿರ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೆ. ಆಮೇಲೆ ಉಳಿದಂಥ ಎಲ್ಲ ಏರಿಯಾಲಿಂದ ಸುಮಾರು 28 ಏರಿಯಾಗಳಿಂದ ಎಲ್ಲ ತಮ್ಮ ಏರಿಯಿಂದ ಬಾಬು ಜಗಜೀವನರ ಪುತ್ಳಿ ಅನ್ಕೊಂತು ತಮ್ಮ ಮೆರವಣಿಗೆ ಮುಖಾಂತರ ಬಂದು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕನ್ನೋ ಉದ್ದೇಶದಿಂದ ಒಮ್ಮತ ಅಭ್ಯರ್ಥಿ ಮಾಡಿದ್ದೆವು. ಅದಕ್ಕಾಗಿ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಸಹಕಾರ ಕೊಟ್ಟು ಈಗಾಗಲೇ ನಡೆದಂಥ ಹಿಂದೆ ಒಂದು 2 ದಿನ ನಡೆದಂಥ ಘಟನೆ ಸರಿಪಡಿಸಿ ಒಮ್ಮತ ಅಭ್ಯರ್ಥಿ ಮಾಡ್ತೇವೆ. ಅವರನ್ನೇ ಜಯಂತಿ ಸಮಿತಿ ಅಧ್ಯಕ್ಷ ಮಾಡಿದ್ದು ಅಂತ ಈ ಪತ್ರಿಕೆ ಮುಖಾಂತರ ತಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ. ಬಳಿಕ ಮಾತನಾಡಿದ ಸಮಿತಿಯ ಅಧ್ಯಕ್ಷ ರಮೇಶ್ ವಾಡೇಕರ್ ಅವರು, ಏಪ್ರಿಲ್ 5ರಂದು ಸಮುದಾಯದ ಹಿರಿಯರ ಮಾರ್ಗದರ್ಶನದಲ್ಲಿ ನಗರದಲ್ಲಿ ಬೃಹತ್ ಕಾರ್ಯಕ್ರಮ ಹಾಗೂ ಅದ್ದೂರಿ ಮೆರವಣಿಗೆ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಎಲ್ಲ ನಮ್ಮ ಸಮಾಜದ ಹಿರಿಯರು, ಮುಖಂಡರು, ಬುದ್ಧಿಜೀವಿಗಳು, ಸಮಸ್ತ ಮಾದಿಗ ಕುಲ ಬಾಂಧವರು ನನ್ನನ್ನು ಅಧ್ಯಕ್ಷರನ್ನಾಗಿ ಈ ವರ್ಷ ನೇಮಿಸಿದ್ದಾರೆ. ಅವರಿಗೆಲ್ಲರಿಗೆ ಧನ್ಯವಾದಗಳು. ಮತ್ತು ಎಲ್ಲ ನಮ್ಮಲ್ಲಿ ಒಂದು ಸಣ್ಣ ಪುಟ್ಟ ಗೊಂದಲಗಳಿದ್ದರೂ ಎಲ್ಲ ಹಿರಿಯರು ಕೂಡಿಕೆಸಿ ಅದನ್ನು ಸರಿ ಮಾಡಿ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಒಂದೇ ಥರ ಒಂದೇ ಮನಸ್ಸಿನಿಂದ ಒಮ್ಮನಸ್ಸಿನಿಂದ ವಿಜೃಂಭಣೆಯಿಂದ ಈ ಜಯಂತಿಯನ್ನು ಉತ್ಸವ ಮಾಡಬೇಕು. ಎಲ್ಲ ಬೇರೆ ಜನರಿಗೆಲ್ಲರಿಗೆ ನಾವೆಲ್ಲ ಒಂದೇ ಇದ್ದೀವಿ ಅನ್ನೋ ಒಂದು ಸಂದೇಶ ಮುಟ್ಟಿಸ್ಬೇಕನ್ನೋ ಸಲಕ್ಕಾಗಿ ಎಲ್ಲರೂ ಸೇರಿ ಒಂದೇ ಒಮ್ಮತದಿಂದ ಈ ಜಯಂತಿ ಆಚರಿಸಲು ಮುಂದಾಗಿದ್ದೇವೆ. ಈ ಜಯಂತಿಯಂದು 4ನೇ ತಾರೀಕು ಸಂಜೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಂದರೆ ಭಜನೆ ಅಥವಾ ಉಪನ್ಯಾಸ ಮತ್ತು ಭಾಷಣ, ಕೆಲವೊಂದು ಹಿರಿಯರ ಹೋರಾಟಗಾರರು ಮತ್ತು ಎಲ್ಲ ನಗರದ ವಾರ್ಡ್ಗಳ ಅಂದರೆ ಓಣಿಗಳಲ್ಲಿ ಆದಂಥ ಅಧ್ಯಕ್ಷರುಗಳಿಗೆ ಸನ್ಮಾನ ಮತ್ತು ಮಹಿಳೆಯರಿಗೆ ಕೆಲವೊಂದು ವಿಧವರಿಗೆ ಸನ್ಮಾನ ಇಂಥವೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದೀವಿ. ಅದೇ ರೀತಿ 5ನೇ ತಾರೀಕು ಬೆಳಗ್ಗೆ ಸರ್ಕಾರದ ಒಂದು ಜಯಂತ್ಯೋತ್ಸವದಲ್ಲಿ ಭಾಗಿಯಾಗಿ ನಾವೆಲ್ಲರೂ ಸೇರಿ ಗಾರ್ಲೆಂಡ್ ಮಾಡಿ ಮತ್ತು ತದನಂತರ 10 ಗಂಟೆಗೆ 10ರಿಂದ 11, 10:30 ಗಂಟೆಗೆ ಬಹಿರಂಗ ಸಭೆಯಲ್ಲಿ ಎಲ್ಲರೂ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಒಂದು ಓಪನ್ ಸಭೆಯನ್ನು ಸಮಾವೇಶ ಮಾಡಲಾಗೋದು. ಆಮೇಲೆ ಸಂಜೆ 4 ಗಂಟೆಗೆ
ತಿಮ್ಮಪುರಿ ಸರ್ಕಲ್ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಸ್ಟ್ಯಾಚ್ಯೂ ಮೂರ್ತಿವರೆಗೆ ಭವ್ಯ ಮೆರವಣಿಗೆ ಇರುತ್ತದೆ. ಮತ್ತು ಅದರ ಅಂತರದಲ್ಲಿ ನಡಬರಕ ಅನ್ನದಾನ, ಗಾರ್ಲ್ಯಾಂಡು, ಹಲವಾರು ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಈ ಕಲಬುರಗಿ ಜಿಲ್ಲೆಯ ಎಲ್ಲ ಸಮಸ್ತ ಕುಲ ಬಾಂಧವರಿಗೆ ನನ್ನ ಧನ್ಯವಾದಗಳು. ಅದಲ್ಲದೆ ನಮ್ಮ ಮಾದಿಗ ಸಮಾಜ ಹೊರತುಪಡಿಸಿ ಅಲ್ಲದೆ ಮತ್ತು ಎಲ್ಲ ಸಮಾಜದವರು 5ನೇ ತಾರೀಕು ಇದು ಮೂರ್ತಿ ಆವರಣದಲ್ಲಿ ಎಲ್ಲ ಸಮಾಜದವರು ಸಹಿತ ಬಂದು ಕೇಸಿ ಮತ್ತು ಮಹಾನಾಯಕನಾದ ಬಾಬು ಜಗಜೀವನರವರ ಮೂರ್ತಿಗೆ ನಮನ ಸಲ್ಲಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ಸಮುದಾಯದ ಹಿರಿಯರಾದ ಪರಮೇಶ್ವರ್ ಖಾನಾಪುರ್, ರಾಜು ವಾಡೇಕರ್, ದಶರಥ್ ಕಲಗುರ್ತಿ, ಬಾಬುರಾವ್ ಸುಂಠಾಣ್, ಗೋಪಿಕೃಷ್ಣ ಗುಡ್ಡೇನವರ್, ನಾಗರಾಜ್ ಗುಂಡುಗುರ್ತಿ, ಯುವ ಮುಖಂಡರಾದ ಶ್ರೀನಿವಾಸ್ ರಾಮನಾಳ್ಕರ್, ಪ್ರಕಾಶ್ ಮಾಳ್ಗೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಚಿವ ಪ್ರಿಯಾಂಕ್ ಖರ್ಗೆ ಕುಮ್ಮಕ್ಕಿನಿಂದಾಗಿ ಕಲಬುರಗಿಯ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಗೂಂಡಾಗಳ ಹಾವಳಿ ಹೆಚ್ಚಾಗಿದೆ ಎಂದು ಎಬಿವಿಪಿ ಕಾರ್ಯಕರ್ತರು ಆರೋಪಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಎಬಿವಿಪಿ ರಾಜ್ಯ ಕಾರ್ಯದರ್ಶಿ ಸಚಿನ್ ಕುಳಗೇರಿ, ರಾಜ್ಯದ ಏಕೈಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಇದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಕುಮ್ಮಕ್ಕೆ ಮುಖ್ಯ ಕಾರಣ. ವಿಶ್ವವಿದ್ಯಾಲಯ ಕ್ಯಾಂಪಸ್ನಲ್ಲಿ ಗೂಂಡಾಗಳ ಹಾವಳಿಯು ಹೆಚ್ಚಾಗಿದೆ ಎಂದು ದೂರಿದರು. ಹಲವಾರು ವಿಶ್ವವಿದ್ಯಾಲಯಗಳಿದೆ, ಶಾಲಾ ಕಾಲೇಜುಗಳಿದೆ, ಕಾಲೇಜ್ ಕ್ಯಾಂಪಸ್ಗಳಿದೆ. ಆ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ 10 ವರ್ಷಗಳಿಂದ ವಿದ್ಯಾರ್ಥಿ ಸಂಘಟನೆ ಚಟುವಟಿಕೆಗಳನ್ನು ನಾವೆಲ್ಲರೂ ಕೂಡ ನೋಡ್ಕೊಂಡು ಬಂದಿದ್ದೇವೆ. ನೂರಾರು ವಿದ್ಯಾರ್ಥಿ ಸಂಘಟನೆಗಳು ತನ್ನ ಸಂಘಟನೆಯ ಕಾರ್ಯಚಟುವಟಿಕೆಗಳನ್ನು ಆಯಾ ವಿಶ್ವವಿದ್ಯಾಲಯಗಳಲ್ಲಿ, ಆಯಾ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಮಾಡ್ಕೊಂಡು ಬಂದಿರೋ ರೀತಿಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಕೂಡ ಕಳೆದ 75 ವರ್ಷಗಳಿಂದ ದೇಶದ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಮತ್ತು ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ತನ್ನ ಚಟುವಟಿಕೆಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ಭಾರತ ದೇಶಕ್ಕೆ ಹೊಸ ಯುವ ಶಕ್ತಿಯನ್ನು, ನಾಯಕತ್ವವನ್ನು ಕೊಡುವುದರಲ್ಲಿ ಏನು ವಿದ್ಯಾರ್ಥಿ ಸಂಘಟನೆಗಳ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದೇ ರೀತಿಯಲ್ಲಿ ಕಲಬುರಗಿಯ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲೂ ಸಹಿತ ವಿಶ್ವವಿದ್ಯಾಲಯದಲ್ಲೂ ಎಬಿವಿಪಿಯ ಕಾರ್ಯಚಟುವಟಿಕೆ ನಡೀತಾ ಇದೆ. ಎಬಿವಿಪಿಯ ಕಾರ್ಯಕರ್ತರಿದ್ದಾರೆ, ಎಬಿವಿಪಿಯ ತಂಡ ಇದೆ. ಆದರೆ ಕಳೆದ 3-4 ದಿನಗಳ ಹಿಂದೆ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಪ್ರಿಯಾಂಕ ಖರ್ಗೆ ಅವರು ವಿಶ್ವವಿದ್ಯಾಲಯದ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನು ವಿಶ್ವವಿದ್ಯಾಲಯಗಳ ಕುಲಪತಿಗಳಿದ್ದಾರೆ, ಕುಲಸಚಿವರಿದ್ದಾರೆ ಮತ್ತು ಎಬಿವಿಪಿಯ ಕಾರ್ಯಕರ್ತರಿದ್ದಾರೆ, ಅವರ ವಿರುದ್ಧ ನೀವು ಪ್ರಕರಣವನ್ನು ದಾಖಲು ಮಾಡ್ಕೊಳ್ಳಿ, ಬಂದಿದ್ದು ನಾನು ನೋಡ್ಕೋತೀನಿ ಅನ್ನುವಂಥ ಮಾತನ್ನು ಪೊಲೀಸ್ ಇಲಾಖೆಗೆ ಹೇಳ್ತಾರೆ. ಇಂದ್ರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥವರು, ಸರ್ಕಾರದ ಸಂವಿಧಾನಾತ್ಮಕ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಈ ರೀತಿಯ ಒಂದು ಸಂಘಟನೆಯನ್ನು ಟಾರ್ಗೆಟ್ ಮಾಡಿ ಆ ಸಂಘಟನೆಯ ಕಾರ್ಯಕರ್ತರ ಮೇಲೆ FIR ದಾಖಲು ಮಾಡಿ ಹೇಳುವಂಥ ಹೇಳಿಕೆ ಏನಿದೆ, ಇದನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ತೀವ್ರವಾಗಿ ಖಂಡಿಸುತ್ತದೆ. ಅದೇ ರೀತಿಯಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹೇಳಿಕೆ ಕೊಟ್ಟ ನಂತರದಲ್ಲಿ 3-4 ದಿನಗಳಿಂದ ಅಲ್ಲಿನ ಚಟುವಟಿಕೆಗಳನ್ನ ನೋಡ್ಕೊಂಡು ಬಂದರೆ ನಮಗೆಲ್ಲರಿಗೂ ಕೂಡ ಭಾಳ ವಿಚಿತ್ರ ಅನ್ನಿಸ್ತಾ ಇದೆ. ಯಾಕಂದರೆ ಶಿಕ್ಷಣ ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು ಇವತ್ತು ಜ್ಞಾನದ ಕೇಂದ್ರಗಳಾಗಬೇಕು, ಅಲ್ಲಿ ಜ್ಞಾನದ ಹೊಸ ಪಂಡಿತರು ಹುಟ್ಟಬೇಕು, ಅಲ್ಲಿಂದ ನಮ್ಮ ದೇಶದ ಎಲ್ಲ ಕ್ಷೇತ್ರಗಳಿಗೆ ಯುವಕರನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇರತಕ್ಕಂಥದ್ದು ಇವತ್ತು ವಿಶ್ವವಿದ್ಯಾಲಯಗಳು. ಅಂತಹ ವಿಶ್ವವಿದ್ಯಾಲಯದಲ್ಲಿ ಎಬಿವಿಪಿಯ ಕಾರ್ಯಕರ್ತರು ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅನುಮತಿಯನ್ನು ಕೇಳ್ತಾರೆ. ಅಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯ ಅವರಿಗೆ ಅನುಮತಿಯನ್ನು ಕೊಡುತ್ತೆ. ಮೌಖಿಕವಾಗಿ ಅನುಮತಿಯನ್ನು ವಿಶ್ವವಿದ್ಯಾಲಯ ಕೊಟ್ಟ ನಂತರ ಅಲ್ಲಿ ಇನ್ನೊಂದು ವಿಚಾರಧಾರೆ ಸಂಘಟನೆಯವರು ಎಬಿವಿಪಿಯ ಕಾರ್ಯಕರ್ತರು ಮಾಡ್ತಾ ಇರತಕ್ಕಂಥ ಸಮಯಕ್ಕೆ ಅದೇ ಸ್ಥಳದಲ್ಲಿ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ವಿವಾದವನ್ನು ಹುಟ್ಟು ಹಾಕೋದಕ್ಕೆ ಪ್ರಯತ್ನವನ್ನು ಮಾಡಿದರು. ಆಗ ವಿಶ್ವವಿದ್ಯಾಲಯ ಎಬಿವಿಪಿಗೆ ಕೊಟ್ಟಿರ್ತಕ್ಕಂಥ ಅನುಮತಿಯನ್ನು ಕೂಡ, ಎಬಿವಿಪಿಯ ಕಾರ್ಯಕ್ರಮಕ್ಕೆ ಕೊಟ್ಟಿರ್ತಕ್ಕಂಥ ಅನುಮತಿಯನ್ನು ಕೂಡ ರದ್ದು ಮಾಡಿತು. ಇದರಿಂದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ, ಕುಲಸಚಿವರಿಗೆ ನಾನು ಆಗ್ರಹವನ್ನು ಮಾಡ್ತೀನಿ, ನಾನು ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಎಬಿವಿಪಿಯ ಕಾರ್ಯಕರ್ತರಿಗೆ ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನೀವುಗಳು ಯಾವ ಕಾರಣಕ್ಕೋಸ್ಕರ ಬೇರೆ ಸಂಘಟನೆಯ ಕಾರ್ಯಕರ್ತರು ಅವಕಾಶ ಕೇಳಿದಾಗ ಆ ಸಂದರ್ಭದಲ್ಲಿ ಎಬಿವಿಪಿಯ ಕಾರ್ಯಕ್ರಮ ಇದೆ ಅನ್ನುವಂಥ ಸ್ಪಷ್ಟತೆ ಕೊಡೋದನ್ನು ಬಿಟ್ಟು ನೀವು ಎಬಿವಿಪಿಯ ಕಾರ್ಯಕ್ರಮವನ್ನು ರದ್ದು ಮಾಡ್ತೀರಂದರೆ ವಿಶ್ವವಿದ್ಯಾಲಯವು ಕೂಡ ಯಾವ ರೀತಿಯಲ್ಲಿ ನಡ್ಕೋತಾ ಇದೆ ಅನ್ನುವಂಥದ್ದು ನಮಗೆ ಪ್ರಶ್ನಾತೀತವಾಗಿ ಪ್ರಶ್ನೆ ಒಂದು ಕೇಳುವಂಥ ನಾವು ವಿಶ್ವವಿದ್ಯಾಲಯಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಎಬಿವಿಪಿ ಆ ಕಾರ್ಯಕ್ರಮವನ್ನು ಬೇರೆ ಸ್ಥಳದಲ್ಲಿ ಮಾಡುತ್ತೆ. ಆ ಬೇರೆ ಸ್ಥಳದಲ್ಲಿ ಎಬಿವಿಪಿ ಕಾರ್ಯಕ್ರಮಗಳು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಹೊರಗಿನ ಕೆಲವೊಂದಿಷ್ಟು ಗುಂಡಾಗಳು ಆ ಕಾರ್ಯಕ್ರಮವನ್ನು ಸುತ್ತುವರಿತಾರೆ. ಆ ಕಾರ್ಯಕ್ರಮವನ್ನು ಸುತ್ತುವರಿತಾರೆ, ಒಂದು ವೆಹಿಕಲಲ್ಲಿ ಬರ್ತಾರೆ, ಆ ವೆಹಿಕಲ್ಗೆ ನಂಬರ್ ಕೂಡ ಇರೋದಿಲ್ಲ. ನಂಬರ್ ಇಲ್ಲದೆ ಇರತಕ್ಕಂಥ ವೆಹಿಕಲನ್ನು ಸೆಕ್ಯೂರಿಟಿ ಬಿಟ್ಟಿರ್ತಕ್ಕಂಥದ್ದನ್ನು ನಾವು ಅಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯದವ್ರು ಕೇಳಿದಾಗ
ಅಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯದ ಸೆಕ್ಯೂರಿಟಿ ಹೇಳ್ತಾರೆ, ನಮಗೆ ಇಲ್ಲಿರ್ತಕ್ಕಂಥ PSI ಫೋನ್ ಮಾಡಿ ಹೇಳಿದ್ರು, ಅದಕ್ಕೆ ಆ ಗಾಡಿಯನ್ನು ನಾವು ಒಳಗಡೆ ಬಿಟ್ವಿ ಅನ್ನುವಂಥದ್ದನ್ನು ಸೆಕ್ಯೂರಿಟಿ ಹೇಳ್ತಾರೆ. ಸೆಕ್ಯೂರಿಟಿಯನ್ನು ಕೆಲಸದಿಂದ ತೆಗೆಯುವಂಥದ್ದನ್ನು ವಿಶ್ವವಿದ್ಯಾಲಯ ಮಾಡಿದೆ. ಈ ಸಂದರ್ಭದಲ್ಲಿ ABVP ಸಂಘಟನೆಯ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಕುರಿತು ಸುದ್ದಿಗೋಷ್ಠಿ, ಪೂರ್ವ ಸಿದ್ಧತೆ ಕುರಿತು ಮಾಹಿತಿ ಹಂಚಿಕೊಂಡ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ. ಆರ್ ಅಶೋಕ್ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.